ನಂದಿನಿ ತುಪ್ಪ 1 ಲೀಟರ್ಗೆ 40 ರೂಪಾಯಿ ಇಳಿಕೆ. ಉಪ್ಪು ರಹಿತ ಬೆಣ್ಣೆ 500 ಗ್ರಾಂಗೆ 19 ರೂಪಾಯಿ ಇಳಿಕೆ. ಪನ್ನೀರ್ 1 ಕೆಜಿಗೆ 17 ರೂಪಾಯಿ ಇಳಿಕೆ. ಕೇಂದ್ರ ಸರ್ಕಾರವು ಹಾಲು ಉತ್ಪನ್ನಗಳ ಮೇಲಿನ ಜಿಎಸ್ಟಿ ದರವನ್ನು 12% 5% ಇಳಿಸಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ ನಂದಿನಿ ಬ್ರ್ಯಾಂಡ್ನ ಹಲವಾರು ಉತ್ಪನ್ನಗಳ ಬೆಲೆಯನ್ನ ಕಡಿಮೆ ಮಾಡಿದೆ. ಈ ಬೆಲೆ ಇಳಿಕೆ ಗ್ರಾಹಕರಿಗೆ ದೊಡ್ಡ ಪ್ರಯೋಜನವಾಗಲಿದ್ದು, ಹೊಸ ದರಗಳು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿವೆ. ಕೆಎಂಎಫ್ ಈ ಜಿಎಸ್ಟಿ ಕಡಿತದ ಸಂಪೂರ್ಣ ಲಾಭವನ್ನ ಗ್ರಾಹಕರಿಗೆ ವರ್ಗಾಯಿಸ್ತಾ ಇದೆ. ಹೊಸ ದರದ ಪ್ರಕಾರ ನಂದಿನಿ ತುಪ್ಪದ ಬೆಲೆ 1 ಲೀಟರ್ಗೆ 650ರಿಂದ 610ಕ್ಕೆ ಇಳಿಕೆಯಾಗಿದೆ. ಅದೇ ರೀತಿ ನಂದಿನಿ ಬೆಣ್ಣೆಯ ಬೆಲೆಯಲ್ಲಿಯೂ ಕಡಿತವಾಗಿದ್ದು, 500 ಗ್ರಾಂ ಬೆಣ್ಣೆಯ ಹೊಸ ದರ 305ರಿಂದ 286ಕ್ಕೆ ಇಳಿಕೆಯಾಗಿದೆ. ಇದರ ಜೊತೆಗೆ ನಂದಿನಿ ಪನ್ನೀರ್ 1 ಕೆಜಿ ಬೆಲೆ 408ಕ್ಕೆ ಮತ್ತು ಗುಡ್ ಲೈಫ್ ಹಾಲು 70ರಿಂದ 68ಕ್ಕೆ ಇಳಿಕೆಯಾಗಿದೆ. ಇದಲ್ಲದೆ ಇತರ ಹಲವು ಉತ್ಪನ್ನಗಳ ಬೆಲೆಯಲ್ಲಿಯೂ ಇಳಿಕೆಯಾಗಿದೆ. ಸಂಸ್ಕರಿಸಿದ ಚೀಸ್ ಬೆಲೆ 530 ರೂಪಾಯಿಯಿಂದ 497 ರೂಪಾಯಿಗೆ, ಐಸ್ ಕ್ರೀಂ ಫ್ಯಾಮಿಲಿ ಪ್ಯಾಕ್ 5000 ಮಿಲಿಲೀಟರ್ ಬೆಲೆ 645ರಿಂದ 577ಕ್ಕೆ ಮತ್ತು ಐಸ್ ಕ್ರೀಂ ವೆನಿಲಾ ಟಬ್ ಬೆಲೆ ₹200ರಿಂದ 178 ರೂಪಾಯಿಗೆ ಇಳಿದಿದೆ. ಇದರ ಜೊತೆಗೆ ಮಫಿನ್, ನಂದಿನಿ ನೀರು, ಜಾಮೂನು ಮಿಶ್ರಣ, ಬಾದಾಮ್ ಹಾಲಿನ ಪುಡಿ ಮತ್ತು ಕುಕೀಸ್ ಸೇರಿದಂತೆ ಹಲವು ಉತ್ಪನ್ನಗಳ ದರಗಳಲ್ಲಿಯೂ ಗಮನಾರ್ಹ ಕಡಿತವಾಗಿದೆ. ತಾಜಾ ಹಾಲಿನ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಯಾಕಂದ್ರೆ ಅದು ಈಗಾಗಲೇ ಜಿಎಸ್ಟಿ ವಿನಾಯಿತಿ ಹೊಂದಿದೆ. ಅದೇ ರೀತಿ ಈ ಹಿಂದೆ 5% ಜಿಎಸ್ಟಿ ಹೊಂದಿದ್ದ ಯುಎಚ್ಟಿ ಹಾಲಿನಂತಹ ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಈ ಮೂಲಕ ಕೆಎಂಎಫ್ ಗ್ರಾಹಕರಿಗೆ ಉತ್ತಮ ಬೆಲೆ ಮತ್ತು ಸೇವೆಗಳನ್ನು ಒದಗಿಸಲು ಬದ್ಧವಾಗಿದೆ ಎಂದು ತೋರಿಸಿದೆ.